ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಚಾಮರಾಜನಗರ ತಾಲೂಕಿನ ಮಾದಾಪುರ ಗ್ರಾಮದಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆ ತರಬೇತಿ ಕೇಂದ್ರದಲ್ಲಿ ವಿಶ್ವ ಯುವ ಕೌಶಲ್ಯ ದಿನವನ್ನು ಎಸ್ಬಿಐ ಆರ್ ಶೆಟ್ಟಿ ವತಿಯಿಂದ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯಿತಿ ನಿರ್ಮಲಾ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರಾದ ದೀಪಕ್ ಪಿ ಅವರು ಉದ್ಘಾಟನೆ ಮಾಡಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪ್ರತಿ ವರ್ಷ ಜುಲೈ 15ರಂದು ಜಗತ್ತು ವಿಶ್ವ ಯುವ ಕೌಶಲ್ಯ ದಿನವನ್ನು ಆಚರಿಸುತ್ತದೆ. ಈ ದಿನವು ಯುವ ಜನರನ್ನ ಸರಿಯಾದ ಕೌಶಲ್ಯದೊಂದಿಗೆ ಸಜ್ಜುಗೊಳಿಸುವುದು, ಅವರ ಉದ್ಯೋಗದ ನಿರೀಕ್ಷೆಗಳು, ಉದ್ಯಮಶೀಲತೆಯ ಚಾಲನೆ, ಸಮಾಜಕ್ಕೆ ಒಟ್ಟಾರೆ ಕೊಡುಗೆಯಲ್ಲಿ ನಿರ್ಣಾಯಕ ಪಾತ್ರ ಗುರುತಿಸುತ್ತದೆ. ವಿಶ್ವ ಯುವ ಕೌಶಲ್ಯ ದಿನವು ಉದ್ಯೋಗ ಯೋಗ್ಯ ಕೆಲಸ, ಉದ್ಯಮಶೀಲತೆಗಾಗಿ ಕೌಶಲ್ಯಗಳೊಂದಿಗೆ ಯುವಕರನ್ನ ಸಜ್ಜುಗೊಳಿಸುವ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿಯಲು ವಾರ್ಷಿಕವಾಗಿ ಆಚರಿಸಲಾಗುವ ವಿಶೇಷ ದಿನವಾಗಿದೆ. ಇನ್ನು ನಿರುದ್ಯೋಗ ಮತ್ತು ಕಡಿಮೆ ನಿರುದ್ಯೋಗದ ಜಾಗತಿಕ ಸವಾಲುಗಳನ್ನು ಎದುರಿಸಲು ಯುವ ಕೌಶಲ್ಯ ಅಭಿವೃದ್ಧಿಯ ಪ್ರಾಮುಖ್ಯತೆಯನ್ನು ಈ ದಿನ ಗುರುತಿಸುತ್ತದೆ ಎಂದು ಉದಾಹರಣೆ ಸಮೇತ ತಿಳಿಸಿದರು. ಯುವ ಕೌಶಲ್ಯಗಳಲ್ಲಿ ಹೂಡಿಕೆ ಮಾಡುವ ಅಗತ್ಯತೆಯ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವದಾದ್ಯಂತ ಆಯೋಜಿಸಲಾದ ವಿವಿಧ ಘಟನೆಗಳು ಮತ್ತು ಚಟುವಟಿಕೆಗಳಿಂದ ಈ ದಿನವನ್ನು ಗುರುತಿಸಲಾಗಿದೆ ಎಂದರು. ನಂತರ ಸಂಪನ್ಮೂಲ ವ್ಯಕ್ತಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಎಸ್ಬಿಐ ಆರ್ ಶೆಟ್ಟಿ ನಿರ್ದೇಶಕರು ರಾಕೇಶ್, ಮುಖ್ಯ ಅತಿಥಿಗಳು ಪೃಥ್ವಿರಾಜ್, ಸಂಪನ್ಮೂಲ ವ್ಯಕ್ತಿ ರವಿ ಹಾಗೂ ತರಬೇತುದಾರರು ಹಾಜರಿದ್ದರು. ಸೊ ನಿಜವಾಗ್ಲೂ ಕೂಡ ನನಗೆ ಮಧ್ಯಾಹ್ನ ಕಾಲ್ ಮಾಡೋದು ಅನ್ಸುತ್ತೆ. ಏನು ಅಂತ ನನಗೆ ಇಲ್ಲಿಗೆ ಬರೋದು ಕೂಡ ಗೊತ್ತಿಲ್ಲ ಏನು ಅಂತ. ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಗ್ಲಿ ಏನು ಅಂತಂದ್ರೆ ಸ್ಕಿಲ್ ಡೇ ಅಂತ. ಸೊ ಇಲ್ಲಿ ಪರವಾಗಿಲ್ಲ ಆದ್ರೂ ಕೂಡ ಯಾಕೆ ಅಂತ ಹೇಳಿದ್ರೆ ಸ್ಕಿಲ್ ಇರಲೇಬೇಕು. ಯಾವುದೇ ಅದಕ್ಕೆ ಇದಕ್ಕೋದ್ರೂ ಕೂಡ ಸ್ಕಿಲ್ ಇಂಪಾರ್ಟೆಂಟ್. ಯಾಕೆಂದ್ರೆ ಸ್ಕಿಲ್ ಇಲ್ಲ ಅಂದ್ರೆ ನಾವೇನು ಮಾಡ್ಲಿಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಅಂತ ತಗೊಂಡ್ರೆ ನೀವು ಎಷ್ಟೇ ಎಜುಕೇಟೆಡ್ ಆದ್ರೂ ಕೂಡ ಸೊ ಯಾವುದೇ ರೀತಿ ಸ್ಕಿಲ್ ಕೌಶಲ್ಯ ಇಲ್ಲ ವೃತ್ತಿಗೆ ಅಂತ ಹೇಳಿದ್ರೆ ಜೀವನ ಮಾಡ್ಲಿಕ್ಕೆ ಆಗಲ್ಲ. ನೋಡಿದ್ದೀರಲ್ವಾ, ಅಬ್ಸರ್ವ್ ಮಾಡ್ತೀರ. ನಿಮ್ಮ ನೋಡಿದ್ರೆ ಬೇರೆ ಉದಾಹರಣೆ ತಗೊಳಕ್ ಬೇಡ, ನಿಮ್ಮ ಸುತ್ತಮುತ್ತಲೇ ಕೂಡ ತಗೊಳ್ಳಿ. ಕೂಡ ಕೆಲವರೆಲ್ಲ ಕೂಡ ನನ್ನ ಡಿಗ್ರಿ ಮಾಡಿದ್ದೀನಿ, ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ, PhD ಮಾಡಿದ್ದೀನಿ ಅಂತ ಹೇಳ್ತಾರೆ. ಬಟ್ ಮಾಡೋದು ದೊಡ್ಡ ವಿಚಾರ ಎಲ್ಲ ಮಾಡ್ತಾರೆ. ಬಟ್ ಅವ್ರ ಸ್ಕಿಲ್ ಇಲ್ಲ. ಅವರೆಲ್ಲ ಏನು ಅಂದ್ರೆ ಗೌರ್ಮೆಂಟ್ ಜಾಬೇ ಬೇಕು ಅಂತ ಕಾಯ್ಕೊಂಡಿದ್ದಾರೆ. ಹೌದಾ ಇಲ್ವಾ? ಎಷ್ಟೋ ಜನ ಇವತ್ತು ಕೂಡ ಸರ್ಕಾರಿ ಕೆಲಸ ಸಿಗ್ಬೇಕು ಅಂತ ಕಾಯ್ಕೊಂಡು ಏನ್ ಮಾಡಿದ್ರೆ ಏಜ್ ಬಾರ್ ಆಗಿ ಏನು ಕೂಡ ಮಾಡಲ್ಲ. ಊರಲ್ಲಿ ಹಾಗೆ ಕೂಡ ಮಾಡ್ತಿದ್ದಾರೆ. ಅದೆಲ್ಲ ಕೂಡ ನೋಡಿರ್ತೀರ. ಹೌದಲ್ವಾ? ಯಾಕೆ ಅಂತಂದ್ರೆ ಮನುಷ್ಯನ್ಗೆ ಕೌಶಲ್ಯ, ಎಜುಕೇಶನ್ ಎಷ್ಟು ಇಂಪಾರ್ಟೆಂಟು, ಸ್ಕಿಲ್ಲು ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾಕೆಂದ್ರೆ ಸ್ಕಿಲ್ ಇಲ್ಲ ಅಂತ ಹೇಳಿದ್ರೆ, ಸ್ಕಿಲ್ಲು ಮತ್ತೆ ಅನುಭವ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂತಂದ್ರೆ ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೇನ್ ಅಂತ ಹೇಳ್ತಾರೆ. ಯಾವ್ದು ಕೂಡ ಈಗ ಹೇಳ್ತಾ ಇರ್ಬೇಕು ಇವರು ಕೂಡ. ಸೊ ಇವ್ರಿಗೆ ಪೃಥ್ವಿರಾಜ್ ಅನ್ನೋರಿಗೆ ಅನುಭವ ಆಗಿದೆ ಈಗ. ಹೇಗೆ ಅಂದ್ರೆ ಮೊಬೈಲ್ ಅನ್ನು ಹೇಗೆ ರಿಪೇರಿ ಮಾಡಬೇಕು, ಎಷ್ಟಾದ್ರು ಮಾಡ್ತಾರೆ, ಬಟ್ ಎಕ್ಸ್ಪ್ಲೇನ್ ಮಾಡಕ್ ಆಗ್ತದೆ ಅವ್ರಿಗೆ, ಗೊತ್ತಾಗ್ತಿದೆ. ಬಟ್ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಸೊ ಸ್ಕಿಲ್ ಇಂಪಾರ್ಟೆಂಟ್. ಯಾವುದೇ ಕಾರಣ ಕೂಡ ಸ್ಕಿಲ್ ಇಲ್ಲ ಅಂತ ಹೇಳಿದ್ರೆ ಕೂಡ ನಾವು ಏನು ಕೂಡ ಮಾಡ್ಲಿಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್ ತಗೊಂಡು ಉದಾಹರಣೆ ತಗೋತು ಅಂತ ಹೇಳಿದ್ರೆ, ಸೊ ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಸೊ ಯಾವುದೋ ಒಬ್ಬ ವ್ಯಕ್ತಿ ಇರ್ತಾನೆ ನಿಜವಾಗ್ಲೂ ಕೂಡ. ಆ ವ್ಯಕ್ತಿ ಏನ್ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನ್ಯೂಸ್ ಪೇಪರ್ ಹಾಕ್ತಾರೆ. ಗೊತ್ತಾಗ್ತದೆ, ನ್ಯೂಸ್ ಪೇಪರ್ ನೀವೆಲ್ಲ ನೋಡಿರ್ತೀರಲ್ವಾ. ಸೊ ಇದು ಎಲ್ಲಿ ನಡೆದಿದ್ದು ಅಂತ ಹೇಳಿದ್ರೆ 1944-42 ಅಮೆರಿಕದಲ್ಲಿ ನಡೆದಿದ್ದಂಥದ್ದು. ಸೊ ವ್ಯಕ್ತಿ ಹೇಗೆ ಅಂತ ಹೇಳಿದ್ರೆ ತುಂಬಾ ಬಡತನ ಅವನಿಗೆ. ಅಂತ ಹೇಳಿದ್ರೆ ಓದಿಲ್ಲ, ಮನೇಲಿ ತುಂಬಾ ಬಡತನ ಇದೆ, ತಾಯಿ ಇದ್ದಾನೆ, ತಮ್ಮ ಇದ್ದಾನೆ, ತಂದೆ ಎಕ್ಸ್ಪೈರ್ಡ್ ಆಗಿದ್ದಾರೆ, ಮನೆಗೆ ಅವನೇ ಕೂಡ ಜವಾಬ್ದಾರಿ. ಸೊ ಅವ್ನಿಗೆ ಏನಪ್ಪಾ ಅಂತ ಹೇಳಿದ್ರೆ ಒಂದು 15 ವರ್ಷ ವಯಸ್ಸಿರ್ಬೋದು ಅಷ್ಟೇ, ಓದ ಏಜ್ ಅವ್ನಿಗೆ. ಅದೇನ್ ಮಾಡ್ತಾರ, ಸಂಸಾರದ ಜವಾಬ್ದಾರಿ ಫುಲ್ ಅವ್ನ ಮೇಲೆ ಬಿದ್ದಿದೆ. ಅವ್ನು ನಿರ್ವಹಣೆ ಮಾಡ್ಲೇಬೇಕೇನೆ. ತಾಯಿನ ನಮ್ಕೊಳಕ ತಾಯಿಯನ್ನು ಸ್ವಲ್ಪ ದುಡಿಬೋದು ಮಾಡ್ಬೋದಷ್ಟೇ. ಬಟ್ ಆವಾಗ ಏನ್ ಮಾಡ್ತಾನೆ ಅವನೇನು ಅಂತ ಹೇಳಿದ್ರೆ ಒಂದ್ ಏನಾದ್ರು ಮಾಡ್ಬೇಕಲ್ಲ, ಜೀವನಕ್ಕೆ ಏನಾದ್ರು ಸಂಪಾದನೆ ಮಾಡ್ಬೇಕಲ್ಲ ಅಂತ ಹೇಳ್ತಾರೆ. ಯಾಕೆ ವಿದ್ಯಾರ್ಥಿ ಓದಲಿಕ್ಕೆ ಯಾರು ಓದ್ಸಕ್ಕಿಲ್ಲ, ಬಟ್ ಇರೋ ಸ್ಕಿಲ್ ಕೂಡ ಯೂಸ್ ಮಾಡ್ಕೋಬೇಕು ಅಂತ ಏನ್ ಮಾಡ್ತಾನೆ. ಅವಾಗ ಅವನು ಏನ್ ಮಾಡೋದು, ಬಂಡವಾಳ ಹಾಕ್ಬೇಕು. ಬಂಡವಾಳ ಕಡಿಮೆ ಇರುತ್ತೆ, ಬಂಡವಾಳ ಹಾಕಿ ಮಾಡ್ತಕ್ಕಂಥ ಏನಿದೆ. ಸೊ ಅವಾಗ ಅವನು ಒಂದನೇ ಯೋಚನೆ ಮಾಡ್ತಾನೆ, ಸೊ ನಾನು ಯಾಕೆ ನ್ಯೂಸ್ ಪೇಪರ್ನ ಮಾರಬಾರ್ದು ಅಂತ ಡಿಸೈಡ್ ಮಾಡ್ತಾನೆ. ಸೊ ಎಷ್ಟೋ ಜನ ನ್ಯೂಸ್ ಪೇಪರ್ ಮಾಡ್ತಾ ಇರ್ತಾರೆ. ಇವನು ಕೂಡ ಹೋಗ್ತಾನೆ, ಒನ್ ಡೇ ಹೋಗ್ತಾನೆ, ಒಂದು 20-30 ನ್ಯೂಸ್ ಪೇಪರ್ ತಗೋತಾನೆ, ತಗೊಂಡು ಮನೆಗೆ ಹಾಕ್ತಾನೆ. ಗೊತ್ತಾಗ್ತಿದೆ, ಹಾಕ್ತಾನೆ. ಅವಾಗ ಏನಾಗುತ್ತೆ, ಒಂದ್ ಮನೆ ಹೋಗ್ತಾನೆ, ದುಡ್ಡು ಇಸ್ಕೋತಾನೆ, ಒಂದ್ ಮನೆ ದುಡ್ಡು ಇಸ್ಕೋದ್ರೆ ಮಿನಿಮಮ್ ಅಂತ ಒಂದ್ ದಿನಕ್ಕೆ ಇಲ್ಲ 20 ನ್ಯೂಸ್ ಪೇಪರ್ ಆಗ್ತಾ ಇರ್ತಾನೆ ಅಷ್ಟೇನೆ. ಎಲ್ಲ ಹುಡುಗರು ಅಷ್ಟೇ ಕೂಡ ಆಗ್ತಾ ಇರ್ತಾರೆ. ಅವಾಗ ಇವನು ಯೋಚನೆ ಮಾಡ್ತಾನೆ, ಹೇಗೆ ನಾನು ನ್ಯೂಸ್ ಪೇಪರ್ ಹಾಕಿದ್ಮೇಲೆ ಒಂದು 10 ಗಂಟೆ ಕೆಲಸ ಇರುತ್ತೆ, ಆಮೇಲೆ ನನಗೇನು ಕೆಲಸ ಇಲ್ಲ, ಮನೇಲೆ ಇರ್ತೀನಿ. ಆವಾಗ ಏನ್ ಮಾಡೋದು, ಆಗ ಯೋಚನೆ ಮಾಡ್ತಾನೆ ಅವನು. ಆಮೇಲೆ ನೆಕ್ಸ್ಟ್ ಡೇ ಏನ್ ಮಾಡ್ತಾನೆ, ಹೋಗ್ತಾನೆ, ಒಂದು 100 ನ್ಯೂಸ್ ಪೇಪರ್ ತಗೋತಾನೆ. 100 ನ್ಯೂಸ್ ಪೇಪರ್ ತಗೋತಾರೆ, ಒಂದು ಸೈಕಲ್ ಬಾಡಿಗೆ ತಗೋತಾನೆ. ಬಾಡಿಗೆ ತಗೊಂಡು ಏನ್ ಮಾಡ್ತಾನೆ, ಎಲ್ಲ ಮನೆಗೂ ಹಾಕೊಂಡು ಹೋಗ್ತಾನೆ. ಅಂದ್ರೆ ದುಡ್ಡು ಲಿಸ್ಟ್ ಮಾಡೋದು ಅವನು, ಬೆಳಗ್ಗೆ ಹಾಕ್ಬಿಟ್ಟು ಹೊಡೋಗ್ತಾನೆ. ಸರಿ, ನಾ ಯಾಕಪ್ಪ ದುಡ್ಡು ತಗಪ್ಪ ಅಂದ್ರೆ ದುಡ್ಡು ತಗೊಳ್ಳೋದ ಅವನು. ಅವಾಗ ಏನಂತಾರೆ, ಇಲ್ಲ ನಾ ಸಾಯಂಕಾಲ ಬಂದು ಕಲೆಕ್ಟ್ ಮಾಡ್ಕೋತ. ಅವನಿಗೆ ಐಡಿಯಾ ಏನಿತ್ತು ಅಂತ ಹೇಳಿದ್ರೆ
ನಾನು ಬೇಗ ಕೊಟ್ಟಷ್ಟು ನನಗೆ 20 ಮಾತ್ರ 100 ಹಾಕ್ಬಿಡ್ತೇನೆ. ಎಷ್ಟು 2 ಅವರ್ಸ್ ಸೈಕಲ್ ಒಂದ್ 2 ರೂಪಾಯಿ ಬಾಡಿಗೆ ಆಗುತ್ತೆ, ಕಮಿಷನ್ ಜಾಸ್ತಿ ಇರುತ್ತೆ. ಕೇಳ್ತಾರೆ ಯಾಕಪ್ಪ ಅಂದ್ರೆ, ಇಲ್ಲ ನಾನು ಆಮೇಲೆ ಬಂದು ಕಲೆಕ್ಟ್ ಮಾಡ್ಕೊತೀನಿ. ಅವನ್ ಏನ್ ಮಾಡ್ತಾರೆ, ಸಾಯಂಕಾಲ ಬಂದು ದುಡ್ಡು ಕಲೆಕ್ಟ್ ಮಾಡ್ಕೊತಾರೆ. ಇದು ಪ್ರೊಸೀಜರ್ ಏನಾಗುತ್ತೆ, ಇದು ಅವ್ನಿಗೆ ಏನಾಗುತ್ತೆ, ಅವಾಗ ಅವನ ಐಡಿಯಾ ನೋಡಿ ಹೇಗಿದೆ ಅಂತಂದ್ರೆ, ಮನೆಗೆ ತಗೊಂಡ್ರೆ ಹಾಕ್ಲಿಕ್ಕೂ ಸೈಕಲ್ ತಗೊಂಡಾಕ ಎಷ್ಟು ಬೇಕು ಸಾಗ ಅವ್ನಿಗೆ ಟೈಮು ಹೋಗುತ್ತೋ, ಸಂಪಾದನೆ ಕೂಡ ಜಾಸ್ತಿ ಆಯ್ತು, ಕಮಿಷನ್ ಜಾಸ್ತಿ ಬಂತು. ಹಾಗೆ ಮಾಡ್ತಾ ಏನ್ ಮಾಡ್ತಾರೆ, ಒಂದ್ 2-3 ವರ್ಷ ಹಾಗೆ ಮಾಡ್ತಾನೆ. ಸೊ ಹಾಗೆ ಮಾಡ್ತಾ ಹೋಗಿ ಏನ್ ಮಾಡ್ತಾರೆ, ಸೊ ನಾನ್ ಯಾಕೆ ಈ ಕೆಲಸ ಮಾಡ್ಬೇಕು, ಬೇಡ ನಾನೇ ಒಂದ್ 5 ಜನ ಇಸ್ಕೊಳ್ಳೋಣ ಕೆಲಸಕ್ಕೆ, ಇಸ್ಕೊಂಡು ಏನ್ ಮಾಡೋಣ, ಅವ್ರಗಳಿಗೆ ಒಂದಷ್ಟು ಸೈಕಲ್ ಕೊಟ್ಬಿಟ್ಟು ಅವ್ರಿಗೊಂದಷ್ಟು ನ್ಯೂಸ್ ಪೇಪರ್ ಕೊಟ್ರೆ ಅವ್ರು ಬರೋ ಕಮಿಷನ್ ನನಗೆ ಬರುತ್ತೆ ಅಂತ ಹೇಳಿದ್ರೆ, ಎಲ್ಲರೂ ಹೋಗಿ ಮನೆಗೆ ಆಗ್ತಿರೋದನ್ನೆಲ್ಲ ಕರ್ಸ್ಬಿಟ್ಟು ಯಾಕಪ್ಪ ಈಗೆಲ್ಲ ಮಾಡ್ತಾರ, ಬೇಡ ಬನ್ನಿ ನಿಮ್ಗೂ ಜಾಸ್ತಿ ದುಡ್ಡು ಸಿಗಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು 8 ಜನ ತಗೊಂಡು 8 ಜನ ಕೂಡ ನಮ್ ಸೈಕಲ್ ಕೊಟ್ಟು ಅವ್ರಿಗೆಲ್ಲ ಅವ್ರಿಗೆ 100 ಕೊಟ್ಬಿಟ್ಟು ಕಳಿಸ್ತಾನೆ. ಆಗೇನಾಗ್ತವ, ನಾವು ಬಾಸ್ತರ ಆದ ಅವನು, ಅಂದ್ರೆ ಅವನು ಸ್ಕಿಲ್ ಹೇಗಿದೆ, ಸೊ ಹೋಗ್ತಾ ಇತ್ತು. ಹಾಗೆ ಕೂಡ ಹೋದಾಗ ಏನಾಗುತ್ತೆ, ಕೆಲವು ವರ್ಷಗಳಾದ್ಮೇಲೆ ಸೊ ಅವನ್ನೆಲ್ಲ ಕೂಡ ಏನ್ ಮಾಡ್ತಾರೆ, ಇಷ್ಟೆಲ್ಲ ಸಂಪಾದನೆ ಮಾಡಿದಾಗ ಇಲ್ಲ ಅಂದ್ರೂ ಕೂಡ ಅವ್ನಿಗೆ ಒಂದ್ 5 ವರ್ಷ 10 ವರ್ಷಕ್ಕೆ ಆ ಟೈಮಲ್ಲಿ ಕೂಡ ಒಂದು 8ರಿಂದ 10 ಸಾವಿರ ಸಂಪಾದನೆ ಮಾಡಿ ಇಟ್ಕೊಂಡಿರ್ತಾನೆ. ಅಷ್ಟೇ ಸಂಪಾದನೆ ಮಾಡಿ ಇಟ್ಕೊಂಡಿರ್ತಾನೆ. ಅವ್ನು ಯೋಚನೆ ಮಾಡ್ತಾನೆ, ಸೊ ನಾನು ಯಾಕೆ ಹೀಗೆ, ಇದೇ ನನ್ನ ಜೀವನ ಆಗ್ಬಿಟ್ರೆ ನನ್ನ ಲೈಫಲ್ಲಿ ಸಕ್ಸಸ್ ಆಗೋದು ಹೇಗೆ, ಸೊ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ ಏನ್ ಮಾಡ್ತಾನೆ ಅಂತಂದ್ರೆ, ಅವನ ಮನೆ ಎಲ್ಲಿರುತ್ತೆ ಅಂದ್ರೆ ಸಮುದ್ರದ ಪಕ್ಕ ಇರುತ್ತೆ. ಅಲ್ಲಿ ಏನ್ ಮಾಡುತ್ತೆ, ಯಾವುದೋ ಒಂದು ಶಿಪ್ ಕೆಟ್ಟು ನಿಂತಿರುತ್ತೆ, ಅಂದ್ರೆ ಹಡಗು. ಹೋದಾಗಿದೆಯಾ, ಇದು ಲೈವ್. ನೀವು ಓದಿದ್ರೆ 1942 ತೆಗೆದ್ರೆ, ಅಮೆರಿಕ ತೆಗೆದ್ರೆ ಈ ಸ್ಟೋರಿ ಬರುತ್ತೆ ನಿಮ್ಗೆ. ಸೊ ಅವಾಗ ಏನ್ ಮಾಡ್ತಾನೆ ಅವನು ಅಂತ ಹೇಳಿದ್ರೆ, ಆ ಶಿಪ್ ಇರುತ್ತೆ, ಆ ಶಿಪ್ ತುಂಬಾ ಹಾಳಾಗಿರುತ್ತೆ, ತುಂಬಾ ಹಾಳಾಗ್ಬಿಟ್ಟಿರುತ್ತೆ. ಆ ಶಿಪ್ ಯಾರು ಕೂಡ ತಗೊಳ್ಳಲ್ಲ, 20 ಸಾವಿರಕ್ಕೂ ತಗೊಳ್ಳಲ್ಲ. ಇವ್ನು ಹೆಂಗೋ ಮಾಡಿ ಒಂದು 10 ಸಾವಿರ 12 ಸಾವಿರ ದುಡ್ಕೊಂಡು ಇಟ್ಕೊಂಡಿರ್ತಾನೆ. ಆವಾಗ ಏನ್ ಮಾಡ್ತಾನೆ, ಯೋಚನೆ ಮಾಡ್ತಾನೆ, ಹೋಗ್ಬಿಟ್ಟು ಸೊ ಏನ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿ ಅವ್ನು ಕೇಳ್ತಾನೆ, ಈ ಶಿಪ್ ನನ್ನ ಕೊಟ್ಬಿಡಿ ಅಂತ ಹೇಳ್ತಾನೆ. ಅವ್ನು ನಗ್ತಾ ಇರ್ತಾನೆ, ಅವ್ನಿಗೆ ಈ ಶಿಪ್ ತಗೊಂಡು ಏನಪ್ಪ ಮಾಡ್ತೀಯಾ, ಎಲ್ಲ ಕೆಟ್ಟು ನಿಂತೋಗಿದೆ, ಏನು ಯೂಸ್ ಆಗಲ್ಲ ಅಂತ ಹೇಳ್ತಾನೆ. ಆವಾಗ ಏನ್ ಮಾಡ್ತಾನೆ, ಇಲ್ಲ ನನಗೆ ಕೊಡಿ, ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು 10 ಸಾವಿರ ಕೊಡ್ತಾನೆ. ಆಗ ಇವ್ ಸುತ್ತಮುತ್ತ ಇರೋ ಜನರೆಲ್ಲ ಅಂತಾರೆ, ಇವನ್ನ ಹುಚ್ಚ ಅಂತಂದ್ರೆ, ಏನಪ್ಪ ಇಷ್ಟು ದುಡ್ಡು ಸಂಪಾದನೆ ಮಾಡ್ಬಿಟ್ಟು ಕೆಟ್ಟೋಗಿರೋ ಶಿಪ್ ನ ತಗೊಂಡು ಇವನು ನಡೆಸ್ತೀನಿ ಹಂಗೆ ಹಿಂಗೆ ಅಂದ್ಬಿಟ್ಟು ಇವನ್ಗೆ ಹುಚ್ಚಿಡಿದೆ, ನಿಜವಾದ ತಲೆ ಕೆಟ್ಟಿದೆ ಅಂತ ಹೇಳ್ತಾರೆ. ಬಟ್ ಅವನು ಅವ್ರ ತರ ಥಿಂಕ್ ಮಾಡಲ್ಲ. ಅವ್ರು ಏನೋ ಅನ್ಕೊಳ್ಳಿ, ಅವಾಗ ಏನ್ ಮಾಡ್ತಾನೆ ಅಂತಂದ್ರೆ, ಆ ಶಿಪ್ ನ ಇಟ್ಕೊಂಡು ಆ ಶಿಪ್ ನ ಒಂದು ಬ್ಯಾಂಕ್ ತಗೊಂಡೋಗಿಟ್ಟು ಅದ್ರ ಮೇಲೆ ಅವನು ಇಲ್ಲ ಅಂತ ಹೇಳಿದ್ರೆ ಒಂದ್ 20 ಲಕ್ಷದಿಂದ 30 ಲಕ್ಷ ಸಾಲ ತಗೊಂಡು ಹೊಸ ಬಿಸ್ನೆಸ್ ಮಾಡಿ ವಿತಿನ್ ಇಲ್ಲ ಅಂತ ಹೇಳಿದ್ರೆ 2ರಿಂದ 3 ವರ್ಷಕ್ಕೆ ಒಂದ್ 2 ಶಿಪ್ ತಗೊಂಡು 30ರಿಂದ 35 ಕೋಟಿ ಸಂಪಾದನೆ ಮಾಡ್ತಾರೆ. ದಟ್ ಈಸ್ ಸ್ಕಿಲ್ ಅಷ್ಟೇ. ನಾವು ನೋಡೋದು ಬೇರೆನೆ, ಅವ್ರು ನೋಡೋದು ಬೇರೆ. ಯಾಕೆ ಅಂತ ಹೇಳಿದ್ರೆ, ಈ ಸಾಧನೆ ಮಾಡೋಂಥ ವ್ಯಕ್ತಿಗಳೆಲ್ಲ ಕೂಡ ಅವರೇನು ಕೂಡ ಮೇಲ್ಗಡೆ ಹಿಡಿದು ಬಂದಿದ್ದಾರೆ ಕೂಡ, ಹೌದಲ್ವಾ? ಅವ್ರಿಗೂ ಕೂಡ ಎಷ್ಟಿದೆ, 2 ಕೈ 2 ಕಾಲಿದೆ ಅಲ್ವಾ, ಒಂದೇ ತಲೆ ತರ ಇರೋದು. ಬಟ್ ಅವರು ನಮ್ಗಿಂತ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾರೆ. ದಟ್ ಈಸ್ ಸ್ಕಿಲ್. ಇದನ್ನ ಕೂಡ ನಾವು ಬೆಳೆಸ್ಕೋಬೇಕು. ನಾವೆಲ್ಲ ಬಂದಿದ್ರೆ ಇವರೆಲ್ಲ ಏನ್ ಟ್ರೈನ್ಸ್ ಅನ್ನೋದನ್ನ ಕುರಿ ಸಾಕಾಣಿಕೆ ಮಾಡಕ್ ಬಂದಿದ್ದಾರೆ, ಹೌದಲ್ವಾ? ಎಲ್ಲರೂ ಸಾಕಾಣಿಕೆ ಮಾಡ್ತಾರೆ, ಹೌದಲ್ವಾ? ಬಟ್ ನೀವೇಗ್ ಸಾಕಾಣಿಕೆ ಮಾಡ್ತೀರಾ? ದಟ್ ಇಸ್ ಸ್ಕಿಲ್. ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಸಾಕಾಣಿಕೆ ಮಾಡಬೇಕು, ಅವ್ರಿಗಿಂತ ಚೆನ್ನಾಗಿ ಮೇಕೆಗಳನ್ನ ಸಾಕ್ಬೇಕು. ಸೊ ಪ್ರೊಡಕ್ಷನ್ ಕೊಡಬೇಕು, ಕ್ವಾಲಿಟಿ ಆಫ್ ಮೀಟ್ ಕೊಟ್ರೆ ಕೂಡ ಏನ್ ಮಾಡ್ತಾರೆ, ಜನ ನಿಮ್ಮನ್ನು ಹುಡ್ಕೋಬರ್ತಾರೆ. ಇಲ್ಲ ಏನ್ ಮಾಡ್ತಾರೆ, ಅವ್ರು ಕೊಡೋ ರೇಟ್ಗೆ ನೀವು ಕೊಟ್ಟು ತಗೊಬಂದು ಅವ್ರ ತರನೇ ಮಾಡ್ಕೊಂಡ್ರೆ ಬರಲ್ಲ ಅಲ್ವಾ? ಸೊ ಏನದಲ್ಲ, ಸ್ಕಿಲ್ ಅನ್ನೋದು ಕೂಡ ಯಾರಿಗೂ ಕೂಡ ಇರಲ್ಲ. ಬಟ್ ನಾವು ಹೇಗೆ ನಮ್ಮ ಬಿಹೇವಿಯರ್ ನಾವು ಹೇಗೆ ಥಿಂಕ್ ಮಾಡ್ತೀವಿ ಅದ್ರ ಮೇಲೆ ಸ್ಕಿಲ್ ಹೋಗ್ತಕ್ಕಂಥದ್ದು. ಸೊ ಎಲ್ಲರಿಗೂ ಕೂಡ ಇಷ್ಟು ಹೇಳ್ತಾ ಈ ಸ್ಕಿಲ್ ಏನ್ ಹೇಳಿದ್ರೆ ಬಂದಿದ್ರ